ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಮೊಟ್ಟೆಯಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಲಾಭಗಳಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ. ಮೊಟ್ಟೆಗಳು ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಾಂಶಗಳನ್ನು ಹೊಂದಿದ್ದು ನಿಮ್ಮ ಡಯಟ್ಗೆ ಇದು ಆರೋಗ್ಯಕರವಾದ ಸೇರ್ಪಡೆಯಾಗಿದೆ ಅಂತ ಹೇಳ್ಬೋದು. ನೀವು ಈ ಮೊಟ್ಟೆಗಳನ್ನು ಕುದಿಸಿಕೊಂಡು ಅಥವಾ ಆಮ್ಲೆಟ್ ಮಾಡಿಕೊಂಡು ಸಹ ಸೇವಿಸಬಹುದು. ಇದನ್ನು ಹೇಗೆ ಸೇವಿಸಿದರೂ ಸಹ ಇದರೊಳಗಿರುವ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತವೆ. ಆದ್ದರಿಂದಲೇ ಇದನ್ನು ವಿಶ್ವದ ಪೌಷ್ಟಿಕಾಂಶದ ಆಹಾರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಕಾರಣದಿಂದ ಅನೇಕ ಮಂದಿ ಮೊಟ್ಟೆ ತಿನ್ನಲು ತುಂಬ ಇಷ್ಟಪಡುತ್ತಾರೆ. ಆದರೆ ಮೊಟ್ಟೆಗಳನ್ನು ಪ್ರತಿದಿನ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬ ಪ್ರಶ್ನೆ ಬಹುತೇಕ ಮಂದಿಯನ್ನು ಕಾಡುತ್ತಿದೆ. ಅದರಲ್ಲೂ ಸಂಗ್ರಹಿಸಿದ ಮೊಟ್ಟೆಗಳನ್ನು ತಿನ್ನಬಹುದೇ ಎಂಬ ಗೊಂದಲವನ್ನು ಹೊಂದಿದ್ದಾರೆ. ಇನ್ನು ಈ ಬಗ್ಗೆ ಹೇಳ್ತೀನಿ ಬನ್ನಿ. ವಾಸ್ತವವಾಗಿ ಹೇಳುವುದಾದರೆ ವಯಸ್ಸಾದವರು, ಮಧುಮೇಹ, ಅಧಿಕ ರಕ್ತದೊತ್ತಡ, ಪಾರ್ಶ್ವವಾಯು ಅಥವಾ ಅಧಿಕ ರಕ್ತದ ಕೊಲೆಸ್ಟ್ರಾಲ್ ಅಥವಾ ಇತರ ಕೊಬ್ಬುಗಳನ್ನು ಹೊಂದಿರುವವರು ಮೊಟ್ಟೆ ತಿನ್ನುವುದು ಸಂಪೂರ್ಣವಾಗಿ ತ್ಯಜಿಸಲು ಸಲಹೆ ನೀಡಲಾಗುತ್ತದೆ. ಆದರೆ ಇದೆಷ್ಟು ಸತ್ಯ? ಆ ರೋಗಗಳಿಂದ ಬಳಲುತ್ತಿರುವವರು ಏಕೆ ಮೊಟ್ಟೆ ತಿನ್ನಬಾರದು ಎಂಬ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಬನ್ನಿ. ಅನೇಕ ಮಂದಿ ಹಳದಿ ಲೋಳೆಯನ್ನು ಹೊರತುಪಡಿಸಿ ಮೊಟ್ಟೆಯ ಬಿಳಿ ಭಾಗವನ್ನು ಮಾತ್ರ ತಿನ್ನುತ್ತಾರೆ. ಏಕೆಂದರೆ ಮೊಟ್ಟೆಗಳನ್ನು ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಇದು ಅಧಿಕ ರಕ್ತದೊತ್ತಡ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ. ಈ ಕಲ್ಪನೆಯು ದೀರ್ಘಕಾಲದವರೆಗೆ ನಿಜವಲ್ಲ. ಮೊಟ್ಟೆಗಳನ್ನು ತಿನ್ನುವುದರಿಂದ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗುವುದಿಲ್ಲ. ಒಬ್ಬ ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ ಸರಾಸರಿ 300 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಅನ್ನು ಸೇವಿಸಬಹುದು. ಇನ್ನೊಂದು ಮೊಟ್ಟೆಯಲ್ಲಿ ಕೇವಲ 200 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಇರುತ್ತದೆ. ಆದ್ದರಿಂದ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಸಂಕಲಿಸಿದ ಅವರ ಆಹಾರದ ಮಾರ್ಗಸೂಚಿಗಳಲ್ಲಿ ಮೊಟ್ಟೆಯ ಸೇವನೆಯು ಅಪಾಯವಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಮೊಟ್ಟೆಯ ಬಿಳಿ ಭಾಗ ತಿಂದರೆ ಯಾವ ವ್ಯಕ್ತಿಗೂ ಯಾವುದೇ ತೊಂದರೆ ಇಲ್ಲ. ಸಂಪೂರ್ಣ ಮೊಟ್ಟೆಯನ್ನು ಹಳದಿ ಲೋಳೆಯೊಂದಿಗೆ ತಿಂದರೆ ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಬರುವ ಅಪಾಯವಿಲ್ಲ. ಇಷ್ಟೇ ಅಲ್ಲದೆ ಮೊಟ್ಟೆ ಸೇವನೆಯಿಂದ ಸಿಗುವ ಇತರ ಆರೋಗ್ಯ ಪ್ರಯೋಜನಗಳು ಇಲ್ಲಿವೆ, ತಿಳಿಸ್ತೀನಿ ಬನ್ನಿ. ಸ್ನಾಯುಗಳ ಆರೋಗ್ಯ. ಮೊಟ್ಟೆಯನ್ನು ಪ್ರತಿದಿನ ತಿನ್ನುವುದರಿಂದ ತುಂಬಾನೇ ಮುಖ್ಯವಾದ ಪ್ರಯೋಜನ ಎಂದರೆ ಇದರಲ್ಲಿರುವ ಪ್ರೋಟೀನ್ ಅಂಶ ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಮೊಟ್ಟೆಯಲ್ಲಿರುವ ಪ್ರೋಟೀನ್ ಅಂಶವು ಎಲ್ಲ 9 ಅಮೈನೋ ಆಸಿಡ್ಗಳನ್ನು ಹೊಂದಿದೆ. ಇದು ಜಿಮ್ಗೆ ಹೋಗಿ ತಾಲೀಮು ಮಾಡುವವರಿಗೆ ಸ್ನಾಯುಗಳನ್ನು ಬಲಗೊಳಿಸಲು ಮತ್ತು ಅದರ ಆರೋಗ್ಯವನ್ನು ವೃದ್ಧಿಸಲು ತುಂಬಾನೇ ಸಹಾಯ ಮಾಡುತ್ತದೆ. ಎಲ್ಲ ವಯೋಮಾನದವರು ಸಹ ಮೊಟ್ಟೆ ತಿನ್ನುವುದರಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು. ಮೂಳೆಗಳ ಆರೋಗ್ಯ. ಮೊಟ್ಟೆಗಳು ವಿಟಮಿನ್ ಡಿ ಅನ್ನು ಹೊಂದಿರುತ್ತವೆ. ಇದು ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತವೆ. ವಿಟಮಿನ್ ಡಿ ಅಂಶವು ಕ್ಯಾಲ್ಸಿಯಂ ಅಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಇದು ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸಬಹುದು. ಇದು ಆಸ್ಟಿಯೋಪೊರೋಸಿಸ್ ಮತ್ತು ಮೂಳೆ ಮುರಿತಗಳ ಗಾಯಗಳನ್ನು ವಾಸಿಮಾಡುತ್ತದೆ. ಪ್ರತಿದಿನ ಮೊಟ್ಟೆ ತಿಂದರೆ ನಿಮ್ಮ ದೇಹದಲ್ಲಿರುವ ಮೂಳೆಗಳು ತುಂಬಾನೇ ಬಲವಾಗುತ್ತದೆ. ಮೆದುಳಿನ ಆರೋಗ್ಯ. ಲುಟೀನ್, ಜಿಯಾಕ್ಸಾಂಥಿನ್ ಎಂಬ ಆಂಟಿಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತದೆ ಈ ಮೊಟ್ಟೆಗಳು. ಇದು ಅರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ಮೊಟ್ಟೆಯಲ್ಲಿರುವ ಇನ್ನೊಂದು ಅಂಶವಾದ ಚೋಲೈನ್ ಮೆದುಳಿನ ಆರೋಗ್ಯವನ್ನು ವೃದ್ಧಿಸುತ್ತದೆ. ಅಷ್ಟೇ ಅಲ್ಲದೆ ಪ್ರತಿದಿನ ಮೊಟ್ಟೆ ತಿನ್ನುವುದು ನಮ್ಮ ಮನಸ್ಥಿತಿಯನ್ನು ಸಹ ಚೆನ್ನಾಗಿರಿಸುತ್ತದೆ. ಇದಿಷ್ಟು ಮೊಟ್ಟೆಯ ಆರೋಗ್ಯಕರ ಪ್ರಯೋಜನಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.